ನಾನೇನು ಮಾಡಲ್ಲ. ನಾವು ಮಾಡಕ್ಕೆ ಮದಿದವರು ಮತ್ತೆ ಮಾಡಲ್ಲ. ಮಾಡ್ರಿ, ನಾನೇನು ಮಾಡಲ್ಲ. ಇಷ್ಟೇ ಹೇಳೋದು. ನನ್ನ ಮನಸ್ಸಲ್ಲಿ ಇರೋದನ್ನ ನಾನು ಹೇಳ್ತಾ ಇದ್ದೀನಿ. 70,000 ದುಡ್ಡು ಇಸ್ಕೊಂಡೆ, ಜಮೀನು ಕೊಟ್ಟಿದ್ವಿ, ಅದೇನು ಬಗೆಹರಿಸ್ಕೋಬೇಕು ಹರ್ಸು, ನಾವು ನಗ್ನಕ್ಕೆ ಎದ್ದೋಗೋಣ ಅಷ್ಟೇ ಅಪ್ಪ. ನೋಡಯ್ಯ, ನಿಮ್ಗೆ ಆಗೋರು ಸೇರ್ಸು, ವಾಪಸ್ ಕೊಡ್ತೀನಿ. ನಿಮ್ಗೆ ಆಗೋರ್ನ ಸೇರ್ಸು. ನಮ್ಮ ಇಲ್ಲಿರೋರೆ ಸಾಕು ನಮ್ಗೆ. ನಿಮ್ಗೆ ಯಾರು ಬೇಕೋ ನಾನು ಭಗವಂತ ಅವನೇ, ಭಗವಂತನೇ ಸೇರ್ಸ್ಕೊ. ನೀನು ಬೇರೆ ಅಕ್ಕಪಕ್ಕದವ್ರು ಎಲ್ಲರೂ ಸೇರ್ಸ್ಕೊ. ಮಾತಾಡು. ಹೇಳಿರೋದು ಇಷ್ಟೇ. ನಾನು ಮತ್ತೆ ಎಷ್ಟು ಸರಿ ಕೇಳಿದ್ರು ಇಷ್ಟೇ ಮಾತಾಡೋದು, ಎಷ್ಟು ಸರಿ ಕೇಳಿದ್ರು ಇಷ್ಟೇ ಮಾತಾಡೋದು, ಬೇರೆ ಏನು ಮಾತಾಡಲ್ಲ. ಮಾಲಪ್ಪನ ಯಾವಿಲ್ಲ ಕಣ. ಎಷ್ಟು ಮಾತಾಡಿದ್ರು ಅಷ್ಟೇನೆ. ಟೈಮ್ ಪಾಸ್ ಮಾಡಬೇಡಿ. ನೀವು ಕ್ರಮ ಜರುಗಿಸಬೇಕು ಅಂದ್ರೆ ಜರುಗಿಸಿ, ಇಲ್ಲ ಆದ್ರೆ ನಾನು ಇಷ್ಟೇ ಮಾತಾಡೋದು. ನಾನು ಜಮೀನು ಬಿಟ್ಕೊಡ್ತೀನಿ. ಏನಿಲ್ಲ, ಬಗೆಹರಿಸೋದೇನು, ಏನು ಬಗೆಹರಿಸೋದೇನು? ದುಡ್ಡು ಇಸ್ಕೊಂಡ್ಬಿಟ್ಟಿದೆ, ಈಸ್ಕಟ್ಟಿ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ವಾಪಸ್ ಕೊಟ್ಟಿದ್ದೀನಿ. ನಾನು ಎಲ್ಲ ಕಟ್ಕೊಂಡ್ಮೇಲೆ ನಾನು ಮಾತಾಡ್ಬಾರ್ದು. ಯಾರ ಗೌಡ್ಗಳನ್ನ ಕರ್ಕೊಂಬ ಚೆನ್ನಾಗಿ ನಿನ್ ಕಳಿಕೆ ಅವ್ರಿಗೆ ಒಪ್ಕೋತೀನಿ ಅಂದ್ರೆ ನಾನೇ ಕರ್ಕೊಂಬ. ದೇವಸ್ಥಾನ ಕಟ್ಟಿದ್ದೀನೋ ಇಲ್ಲ ಮನೆ ಕಟ್ಕೊಂಡು ಕೊಡ್ಬೇಕು. ಸುಮ್ಮನೆ 0 ಗಂಟೆ ನೀರು ಹಾಕ್ತೀನಿ ಹೇಳ್ತಾರೆ. ನಾನು ಬೇಡ ಅಂತ ಹೇಳ್ತಾ ಇಲ್ಲ. ನಾವೇನೋ ಉಲ್ಟಂ ಪಲ್ಟಾಕೋನೆ ಇಲ್ಲ, ಕೊಟ್ಬಿಟ್ಟಿದ್ದೀವಿ ನಾವು. ಬುಡ ಮಾಡೋದೇ ಎಲ್ಲರಿಗೂ ತಲೆ ಬಗ್ಗೆ ಕೂತಿದ್ದೀನಿ. ನಾನು ಇಲ್ಲಿ ಕಾಸು ಕೊಟ್ಟನು, ನಾವೇನು ಮಾತಾಡ್ತಾ ಇಲ್ವಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮತ್ತೆ ಕಾಸು ಕೊಟ್ಟಿದ್ದೀನಿ, ತಲೆ ಬಗ್ಗೆ ಕೂತಿದ್ದೀನಿ. ಯಾಕೆ ಹೇಳು? ಹಂಗೆ ಯಾರು ಒಟ್ಟಿನಲ್ಲಿ ಬರೋ ಇದೇನು ಬಗೆಹರಿಸ್ಬೇಕಂದ್ರೆ ಅವರೇ ಯಾರು ಆಗೋದಿಲ್ಲ. ನೀನೆಲ್ಲೋದೆ ಕುತ್ಕೊಳ್ಳಲ್ಲಿ ಕಾಸು ಕೊಡ್ಬೇಕು. ಅಲ್ಲ ಸ್ವಲ್ಪ ತಗೊಂಡಾರ ಅವರು. ಇಲ್ಲೇ ಕೊಡೋ ಮರೆಯ, ಇಲ್ಲಿಂದ ಕೊಟ್ರೆ ಆಗೋದಿಲ್ವಾ? ಅಲ್ಲ ಇದು ಕೊಟ್ಟು ಬರೋದಿಗೆ ಸ್ವಲ್ಪ ತಗೊಂಡಾರು ಮನೇಲಿ. ಹಿಂಗ್ ಹೊಂಟೋದಾನೇನೋ ಇವಾಗ ಬಂದ ನಾನೇ ತಗೋತೀನಿ. ಹ್ಞೂನ್ರಿ, ನಾನೇ ತಗೊಂಡ್ಮೇಲೆ ಅದೇನೇ ಕಿರ್ಕ್ ಬಂದು ಜವಾಬ್ದಾರಿ ಯಾರ್ದು? ಯಾರ್ದು? ನಿಂದೆ. ನನ್ನ ತಾನೆ. ನಾನು ಬಗೆಹರಿಸ್ಕೊಡೋಣ. ಯಾರು? ನೀನೇ. ನಾನು ಬಗೆಹರಿಸ್ಕೊಡ್ಬೇಕು. ಸರಿಯಾ? ಯಾರು ಕರ್ಸ್ತಿ ಬೇಕಾರೆ ಯಾರ್ಯಾರು ಕರ್ಸಕ್ ಹೋದಿಯೋ ಕರ್ಸ್ತಿ ಕಣ್ಯ. ನಮಗೆ ಕರ್ಸ್ಲಿ ನೀನ್ ಆಯ್ಕೆ. ನಮ್ಮ ಸಿದ್ದಪ್ಪ ಇಲ್ಲಿ ನನಗೆ ಪೇಪರ್ ಮಾಡ್ಕೊಡೋ ಗಂಟ ನಾನು ಮನೇನೆ ಕಟ್ಟಿಲ್ಲ ಕಣಪ್ಪ. ಹೋಗಪ್ಪ ಮಾವಮ್ಮ ಕರ್ ಉಣ್ಣನ ಬರೀ ಖಾಲಿ ಪೇಪರ್ ಇಲ್ಲಿ ದುಡ್ಡೇನು ಕೊಟ್ಟಿಲ್ಲ. ನಾನು ಹಂಗೆ ಮಾಡ್ಕೊಟ್ನಪ್ಪ. ಅದನ್ನ ಪೇಪರ್